ಪೋಷಣೆ, ಮಾನವನ ಉಸಿರಾಟದ ಬಗ್ಗೆ ನೋಡಿದೀವಿ. ಅದೇ ರೀತಿಯಾಗಿ ಮಾನವನ ಮಾನವನ ಹೃದಯ ಇದನ್ನು ತೆಗೆದ್ರೆ ಮಾನವನ ಹೃದಯ ಆಗ್ತದೆ ಅಂತ ಹೇಳಿದೀವಿ. ಹಾಗಾದ್ರೆ ಇಲ್ಲಿ ಮಾನವನ ಹೃದಯ ಏನು ಅನ್ನ ಕಾರ್ಯವನ್ನು ಮಾಡ್ತದೆ ನಮ್ಮ ದೇಹದ ಒಳಗಡೆ. ಮಾನವರಂದ್ರೆ ಯಾರು? ನಾವೇ. ನಮ್ಮ ದೇಹದ ಒಳಗಡೆ ಯಾವ ರೀತಿಯಾಗಿರುವಂತ ಕಾರ್ಯವನ್ನ ಮಾಡ್ತದೆ ಅಂತಂದ್ರೆ ರಕ್ತವನ್ನ ಸಾಗಾಣಿಕೆ ಮಾಡುವಂತ ಕಾರ್ಯವನ್ನ ಮಾಡ್ತದೆ. ಆ ರಕ್ತವನ್ನ ಸಾಗಾಣಿಕೆ ಯಾವ ರೀತಿಯಾಗಿರುವಂತ ಕಾರ್ಯವನ್ನ ಮಾಡ್ತದೆ ಅಂತ ಹೇಳ್ಬೇಕಾದ್ರೆ ಮೊದಲನೇ ಹೇಳ್ಬೇಕಾದ್ರೆ ಮಾನವನ ಹೃದಯ ಯಾವಾಗಲೂ ನಮ್ಮ ಶ್ವಾಸಕೋಶದ ಮಧ್ಯೆ ಎಡಭಾಗದ ಕಡೆ ವಾಲಾಗಿರ್ತದೆ. ಮತ್ತ ಇನ್ನೊಂದೇನಪ್ಪಾ ಅಂತಂದ್ರೆ ಮಾನವನ ಹೃದಯ ಎಷ್ಟಿದೆಪ್ಪ ಅಂತಂದ್ರೆ ನಮ್ಮ ಎಡಗೈ ಅವರವರ ಎಡಗೈಯ ಮುಷ್ಟಿ ಎಷ್ಟಿದೆ, ಅವರವರ ಎಡಗೈಯ ಮುಷ್ಟಿ ಎಷ್ಟಿದೆ. ಸ್ವಲ್ಪ ಏನಪ್ಪಾ ಅಂತಂದ್ರೆ ಮಹಿಳೆಯರಲ್ಲಿ ಮತ್ತು ಪುರುಷರಲ್ಲಿ ಸ್ವಲ್ಪ ಅದರ ವೇಟ್ ಕೂಡ ಕಡಿಮೆ ಆಗಿರುತ್ತದೆ. ಮಹಿಳೆಯರಲ್ಲಿ ಪುರುಷರಿಗಿಂತ ಮಹಿಳೆಯರಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ ಮಹಿಳೆಯರಲ್ಲಿ 270 ಗ್ರಾಮಿಂದ 280 ಗ್ರಾಮ್ ವರೆಗೆ ಇದ್ರೆ ಪುರುಷರಲ್ಲಿ ಅದರ ವೇಟ್ ಎಷ್ಟಿದೆ ರೀ? 320ರಿಂದ 340 ಇದೆ ಅಂತ ಹೇಳ್ತಾ ಇದೀವಿ. ಹಾಗಾದ್ರೆ ಇಲ್ಲಿ ಅದರ ಸ್ಥಳ ಎಲ್ಲಿದೆ? ಎರಡು ಶ್ವಾಸಕೋಶಗಳ ಮಧ್ಯೆ ಇದೆ. ಹೃದಯಕ್ಕೆ ಆವರಿಸಿದ ಪೊರೆ ಯಾವುದು? ಪೆರಿಕಾರ್ಡೇಟ ಎನ್ನುವಂತ ಹೃದಯಕ್ಕೆ ಆವರಿಸಿದ ಪೊರೆ ಅಂತ ನಾವು ಕರಿತೀವಿ. ಹೃದಯವು ಯಾವಾಗಲೂ 2 ಬಾರಿ ರಕ್ತವನ್ನ ಪಸರಿಸುತ್ತದೆ. ಅದಕ್ಕೆ 2 ಪದರಗಳಿಂದ ಕೂಡಿರುತ್ತದೆ ಹೃದಯ. ಅದೇ ರೀತಿಯಾಗಿ ಇನ್ನೊಂದೇನಪ್ಪ ಅಂತಂದ್ರೆ ಹೃದಯವು ಪ್ರತಿ ನಿಮಿಷಕ್ಕೆ ಎಷ್ಟು ಬಾರಿ ಹೊಡೆದುಕೊಳ್ಳುತ್ತದೆ? 22 ಬಾರಿ ಹೊಡೆದುಕೊಳ್ಳುತ್ತದೆ. ಮತ್ತು ಹೃದಯ ಬಡಿತ ಕಂಡುಹಿಡಿಯುವಂತ ಮಾಪನ ಅಥವಾ ಉಪಕರಣ ಯಾವುದು? ಸ್ಟೆಥೋಸ್ಕೋಪ್ ಅನ್ನು ಕಂಡುಹಿಡಿದಂತ ವಿಜ್ಞಾನಿ ಯಾರು? ಹೌದಾ? ಹಾಗಾದ್ರೆ ಇಲ್ಲಿ ಫಸ್ಟ್ ನೋಡೋಣ ಒಂದೊಂದಾಗಿ ಹೃದಯದ ಭಾಗಗಳು. ಹೃದಯವು 2 ಭಾಗಗಳಾಗಿ ವಿಂಗಡಣೆ ಆಗಿರುತ್ತದೆ. ಒಂದು ಬಲ ಭಾಗ, ಇನ್ನೊಂದು ಎಡ ಭಾಗ ಅಂತೇಳಿ. ಹೃದಯ ಯಾವಾಗಲೂ ನಾವು ಭಾಗಗಳು ಗುರುತಿಸಬೇಕಾದ್ರೆ ಹೀಗೆ ನಿಂತುಕೊಂಡು ನಾವು ಇದು ಯಾವ ಕಡೆ ಆಗ್ತದೆ ಅದೇ ಭಾಗ ಗುರುತಿಸಬೇಕು, ಇದು ಯಾವ ಕಡೆ ಆಗ್ತದೆ ಅದೇ ಭಾಗ ಗುರುತಿಸಬೇಕು. ಹೃದಯ ವಾಲ್ ಆಗಿದೆ ಅಷ್ಟೇ, ಇಲ್ಲಿಂದ ಇಲ್ಲಿಲ್ಲ. ಹೃದಯ 2 ಶ್ವಾಸಕೋಶಗಳ ಮಧ್ಯೆ ಇರ್ತದಲ್ಲ, ಸ್ವಲ್ಪ ವಾಲ್ ಆಗಿರ್ತದೆ. ಯಾವ ಕಡೆ? ಎಡಭಾಗದ ಕಡೆ ವಾಲ್ ಆಗಿರ್ತದೆ. ಆ ಎಡಭಾಗದ ಕಡೆ ವಾಲ್ ಆಗೋದ್ರಿಂದ ಹೃದಯ ಎಡಭಾಗದಲ್ಲಿದೆ ಅಂತ ಹೇಳ್ತಾರೆ. ಮತ್ತು ಹೃದಯದಲ್ಲಿ ನೋಡಿ, ಹೃದಯದಲ್ಲಿ ಎಷ್ಟು ಕೋಣೆಗಳಿದಾವೆ? 4 ಕೋಣೆಗಳಿದಾವೆ. 2 ಮೇಲಿರುವಂತ 2 ಕೋಣೆಗಳು ಹೃತ್ಕರ್ಣ ಕೋಣೆಗಳು, ಕೆಳಗಡೆ ಇರುವಂತ 2 ಕೋಣೆಗಳು ಹೃತ್ಕಕ್ಷಿ ಕೋಣೆಗಳು. ಎಡಭಾಗದಲ್ಲಿರುವಂತ 2 ಕೋಣೆಗಳು, ಬಲಭಾಗದಲ್ಲಿರುವಂತ 2 ಕೋಣೆಗಳು. ಹಾಗಾದ್ರೆ ಇದರ ಭಾಗಗಳು ಒಂದ್ಸಲ ಹೇಳ್ತೀವಿ ನೋಡಿ. ಧಮನಿ ಮತ್ತು ಬಲ ಹೃತ್ಕಕ್ಷಿ. ಮೇಲ್ ಕೋಣೆಗಳು ಏನಿದೆ? ಹೃತ್ಕರ್ಣಗಳು. ಕೆಳ ಕೋಣೆಗಳು ಏನವ್ರಿ? ಹೃತ್ಕಕ್ಷಿಗಳು ಅಂತ ನಾವು ಕರಿತೀವಿ. ಹೌದಾ? ಇಲ್ಲಿ ಇನ್ನೊಂದು ಏನಂದ್ರೆ ಇನ್ನೊಂದು ಪಾಸ್ ಅದರಿ. ಇದು ಸಾಮಾನ್ಯವಾಗಿ ಉಚ್ಚ ಅಭಿಧಮನಿ ಅದ. ಇದು ಏನಪ್ಪಾ ಅಂತಂದ್ರೆ ನೀಚ ಅಭಿಧಮನಿ ಬರ್ತದೆ. ನೀಚ ಅಭಿಧಮನಿ ಬರ್ತದೆ. ಹೌದಾ? ಹಾಗಾದ್ರೆ ಇಲ್ಲಿ ನೋಡಿ, ಈ ಸೆಪ್ಟಮ್ ಎನ್ನುವಂತ ಭಾಗ ಏನ್ ಮಾಡ್ತದ? ಯಾಕೆ ಸೆಪ್ಟಮ್ ಎನ್ನುವಂತ ಭಾಗ ಅದ ಅಂದ್ರೆ ಬಲಭಾಗದಲ್ಲಿ ಅಶುದ್ಧ ರಕ್ತ ಇರ್ತದ. ಇದು ಯಾವ ಭಾಗ ಅದ್ರಿ? ಬಲಭಾಗ ಅದ. ಈ ಬಲಭಾಗದಲ್ಲಿ ಅಶುದ್ಧ ರಕ್ತ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಯುಕ್ತವಾದ ರಕ್ತ, ಅದು ಅಶುದ್ಧ ರಕ್ತ. ಹೌದಾ? ಇನ್ನು ಶುದ್ಧ ರಕ್ತ ಎಲ್ಲಿರ್ತದಪ್ಪ ಅಂದ್ರೆ ಎಡಭಾಗದಲ್ಲಿ ಇರ್ತದೆ. ಬಲಭಾಗದಲ್ಲಿರುವಂತ ರಕ್ತವನ್ನ ಎಡಭಾಗದಲ್ಲಿರುವಂತ ರಕ್ತ ಎರಡು ಕಲಿಬಾರದು ಅನ್ನೋಗೋಸ್ಕರ, ಕಲಿಬಾರದು ಅಂತೇಳಿ ಅಡ್ಡಗೋಡೆಯಾಗಿ, ಅಂದ್ರೆ ಈ ಕಡೆಯಿಂದ ರಕ್ತ ಈ ಕಡೆ ಬರದಾಗ, ಈ ಕಡೆಯಿಂದ ರಕ್ತ ಈ ಕಡೆ ಬರದಾಗ ತಡೆ ಹಿಡಿಯುವಂತ ಕಾರ್ಯ ಯಾವಾಗ ಮಾಡ್ತಪ್ಪ ಅಂದ್ರೆ ನಡವರ್ಕಿನ ಪೊರೆ ಯಾವಪ್ಪ ಅಂದ್ರೆ ಸೆಪ್ಟಮ್ ಎನ್ನುವಂತ ಭಾಗ. ಯಾವಾಗಲಿ ಸೆಪ್ಟಮ್ ಎನ್ನುವಂತ ಭಾಗ. ಬಲಭಾಗದಲ್ಲಿರುವಂತ ರಕ್ತ ಯಾವುದು? ಅಶುದ್ಧ ರಕ್ತ. ಎಡಭಾಗದಲ್ಲಿರುವಂತ ರಕ್ತ ಯಾವುದು? ಶುದ್ಧ ರಕ್ತ. ಅಂದ್ರೆ ಇವುಗಳಲ್ಲಿ ಇನ್ನೊಂದೇನೋ ರಕ್ತನಾಳಗಳು ಇದಾವೆ. ರಕ್ತನಾಳಗಳು ಯಾವ್ಯಾವ? ಅಪಧಮನಿ, ಅಭಿಧಮನಿ ಮತ್ತು ಲೋಹ ನಾಳಗಳು ಅಂತ ಕರಿತೀವಿ. ಅಪಧಮನಿ, ಅಭಿಧಮನಿ ಮತ್ತು ಕರಿತೀವಿ. ಹಾಗಾದ್ರೆ ನೋಡ್ಲಿ, ಯಾವಾಗ್ಲೂ ನಾನು ಹೇಳಿದ್ರೆ ಬಲಭಾಗದಲ್ಲಿ ಮತ್ತೆ ಇನ್ನೊಂದೇನವ್ರಿ ಇಲ್ಲಿ ಕವಾಟಗಳು ಅದಾವ್ರಿ. ಇವಾಗ ಏನ್ ಕರಿತೀವಿ ನಾವು? ಕವಾಟಗಳು ಅಂತ ಕರಿತೀವಿ.